ನಮಸ್ಕಾರ. ಆಹಾ ಗಾಂಧಿನಗರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ಬೆಂಗಳೂರಿನ ಕೇಂದ್ರ ಬಿಂದು ಆಗಿರುವಂತಹ ಮೆಜೆಸ್ಟಿಕ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಮೆಜೆಸ್ಟಿಕ್ಕಲ್ಲಿ ನಮಗೆ ಸಿಗದೇ ಇರುವಂತಹ ವಸ್ತುಗಳಿಲ್ಲ. ಹಾಗೂ ಮೆಜೆಸ್ಟಿಕ್ನ ನಮ್ಮ ಬೆಂಗಳೂರಿನ ಹೃದಯ ಅಂತ ಹೇಳ್ತೀವಿ. ಅದೇ ರೀತಿ ಮೆಜೆಸ್ಟಿಕ್ ಅಂತ ಬಂದಾಗ ನಮಗೆ ಒಂದು ವಿಚಾರ ತಲೆಗೆ ಬರುತ್ತೆ. ಏನು ಅಂದರೆ ಗಾಂಧಿನಗರ ಡೈರೆಕ್ಟಾಗಿ ಕನೆಕ್ಟ್ ಆಗೋದು ಎಲ್ಲಿಗೆ ಅಂದರೆ ಸಿನಿಮಾ ನಗರ ಅಂತ ಹೇಳಿ. ಆದರೆ ಗಾಂಧಿನಗರನ ಸಿನಿಮಾ ನಗರ ಅಂತ ಯಾಕಂತಾರೆ? ಗಾಂಧಿನಗರಕ್ಕೂ ಸಿನಿಮಾಗೂ ಇರುವಂತಹ ಸಂಬಂಧ ಏನು ಅಂತ ನೀವು ಯೋಚನೆ ಮಾಡ್ತಿರಬಹುದು. ಯಾಕೆ ಅಂತ ಹೇಳಿ ಸಂಪೂರ್ಣವಾಗಿ ಈ ಒಂದು ಸೆಗ್ಮೆಂಟಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇವತ್ತು ನನ್ನ ಜೊತೆಗೆ ಗಾಂಧಿನಗರದ ಒಂದು ಸುತ್ತ ಹಾಕೋಣ ಬನ್ನಿ. ಗಾಂಧಿನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಕಾನಿಷ್ಕಾ ಹೋಟ್ಲು ಕೂಡ ಒಂದು. ಇವತ್ತು ಆ ಕಾನಿಷ್ಕಾ ಹೋಟ್ಲಿನ ರೋಡಲ್ಲಿ ನಾವಿದ್ದೀವಿ. ಬನ್ನಿ ನನ್ನ ಜೊತೆ ನಾವು ತೋರಿಸ್ತಾ ಹೋಗ್ತೀವಿ. ಈ ಒಂದು ಕಾನಿಷ್ಕಾ ಹೋಟೆಲಲ್ಲೇ ಬಹಳ ವರ್ಷಗಳ ಹಿಂದೆ ಏನು ದೊಡ್ಡ ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣ್ತಲ್ಲ, ಆ ಸಿನಿಮಾಗಳ ಕಥೆ ಆಗ್ತಿದ್ದಿದ್ದು ಹಾಗೂ ಆ ಸಿನಿಮಾದ ಡಿಸ್ಕಷನ್ಸ್ ಆಗ್ತಿದ್ದಿದ್ದು ನಿರ್ದೇಶಕರು ಹಾಗೂ ನಿರ್ಮಾಪಕರೆಲ್ಲ, ನಮ್ಮ ಕನ್ನಡದ ನಿರ್ಮಾಪಕರು ನಿರ್ದೇಶಕರೆಲ್ಲ ಸೇರ್ತಾ ಇದ್ದಿದ್ದು ಇದೇ ಕಾನಿಷ್ಕಾ ಹೋಟ್ಲಲ್ಲಿ. ಹಾಗೂ ಕೆಳಗಡೆ ಕೂಡ ನಾವೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ತಿಳ್ಕೊಂಡಿದ್ದು ಏನು ಅಂದರೆ, ಎಷ್ಟೋ ಜನ ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಹಾಗಾಗಿ ಒಂದು ನಟನೆಯಲ್ಲಿ ಅವಕಾಶ ಬೇಕು ಹಾಗೂ ಸಿನಿಮಾಗಳಲ್ಲಿ ಅವರಿಗೆ ಅವಕಾಶ ಬೇಕು ಅಂತ ಹೇಳಿ ಎಷ್ಟೋ ನಟ ನಟಿಯರು ಈ ಒಂದು ಪಾರ್ಕಿಂಗ್ ಸ್ಲಾಟಲ್ಲಿ ಬಂದು ನಿಂತು ಮೇಕಪ್ಪನ್ನು ಹಾಕ್ಕೊಂಡು ಪಾರ್ಟ್ ಕೊಡಬೇಕು ಅಂತ ಹೇಳಿ, ಅವರಿಗೆ ಒಂದು ಚಾನ್ಸ್ ಸಿಗಬೇಕು ಅಂತ ಹೇಳಿ ಕೂಡ ಈ ಒಂದು ಪಾರ್ಕಿಂಗ್ ಲಾಟಲ್ಲಿ ವೇಟ್ ಮಾಡ್ತಾ ಇದ್ರಂತೆ. ಈ ರೀತಿಯ ಹಲವು ಕಥೆಗಳನ್ನು ನಾವು ಈ ಒಂದು ಕನಿಷ್ಕಾ ಹೋಟೆಲ್ ಸುತ್ತಮುತ್ತ ನಾವು ನೋಡಬಹುದು. ಎಷ್ಟೋ ಸಿನಿಮಾಗಳ ಕತೆ ಆಗಿದ್ದಿಲ್ಲಿ, ಎಷ್ಟೋ ಸಿನಿಮಾಗಳ ಒಂದು ಪ್ರೊಡಕ್ಷನ್ ವರ್ಕ್ ಯಾವ ರೀತಿಯಾಗಿ ಆಗಬೇಕು, ಆ ಸಿನಿಮಾ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು, ಯಾವ ರೀತಿಯಾಗಿ ಆ ಒಂದು ಸಿನಿಮಾದಲ್ಲಿ ಕಲಾವಿದರನ್ನು ಆಯ್ಕೆ ಮಾಡ್ಕೋಬೇಕು, ಹೀಗೆ ಹಲವು ವಿಚಾರಗಳು ಸಿನಿಮಾ ರಂಗದಲ್ಲಿ ಡಿಸ್ಕಷನ್ ಆಗ್ತಾ ಇದ್ದಿದ್ದು ಈ ಒಂದು ಪ್ರಮುಖ ಹೋಟೆಲಲ್ಲಿ. ಇವತ್ತು ನಾವು ನಿಮಗೇನು ಕಾನಿಷ್ಕಾ ಹೋಟೆಲ್ ತೋರಿಸ್ತಾ ಇದ್ದೀವಿ. ನಮ್ಮ ಕನ್ನಡದ ಎಷ್ಟೋ ಸಿನಿಮಾಗಳಿಗೆ ಕತೆಗಳಿಗೆ ಈ ಒಂದು ಕಾನಿಷ್ಕಾ ಹೋಟೆಲ್ ಒಂದು ರೀತಿ ರೂಫ್ ಥರ ಇತ್ತು. ಈ ರೂಫಿನ ಕೆಳಗೆ ಎಷ್ಟೋ ಸಿನಿಮಾಗಳ ಕಥೆಯನ್ನು ಕೂಡ ಬರೆದಿದ್ದಾರೆ ಹಾಗೂ ಸಿನಿಮಾ ಡಿಸ್ಕಷನ್ಸನ್ನು ಮಾಡಿದ್ದಾರೆ. ನೀವು ನೋಡಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ. ಈ ಹಿಂದೆ ಇದು ತುಂಬ ಜನದಟ್ಟಣೆಯಿಂದ ಕೂಡಿತ್ತು. ಈಗ ಅಷ್ಟರ ಮಟ್ಟಿಗಿಲ್ಲ, ಯಾಕಂದರೆ ಸುತ್ತಮುತ್ತ ಬೇರೆ ಹೋಟ್ಲುಗಳು ಕೂಡ ಇದ್ದಾವೆ. ಇದು ಒಂದು ಗಾಂಧಿನಗರದ ಪ್ರಮುಖ ಹೋಟೆಲ್ ಆಗಿದೆ. ಒಂದು ಕಾಲದಲ್ಲಿ ಈ ಕಾನಿಷ್ಕಾ ಹೋಟೆಲ್ ಸಿನಿಮಾ ಚಟುವಟಿಕೆಯ ಕೇಂದ್ರ ಬಿಂದು ಆಗಿತ್ತು ಅಂತ ನಾನ್ ನಿಮಗೆ ತೋರಿಸ್ದೆ. ಈಗ ನಾನ್ ನಿಮ್ಗೆ ತೋರ್ಸಕ್ ಹೊರಟಿರೋ ಮತ್ತೊಂದು ಜಾಗ ಕಲಾವಿದರ ಸಂಘ. ಬನ್ನಿ ನೋಡೋಣ. ಗಾಂಧಿನಗರದಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ಸ್ಥಳವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಯಾವುದು ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಅದರಲ್ಲಿ ನಟ ನಟಿಯರು ಎಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೋ, ಅದರಲ್ಲಿ ಆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಅದರಲ್ಲಿರುವಂತಹ ತಂತ್ರಜ್ಞರು ಹಾಗೂ ಕಾರ್ಮಿಕರು ಹಾಗೂ ಕಲಾವಿದರು ಎಲ್ಲರೂ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹೀಗಾಗಿ ಅವ್ರಿಗೆ ಅಂತಲೇ ಒಂದು ನಿರ್ಮಾಣ ಮಾಡಿರುವಂತಹ ಒಕ್ಕೂಟ ಇದು. ನೀವು ನೋಡಬಹುದು ಯಾವ ರೀತಿಯಾಗಿದೆ. ಕನ್ನಡ ಚಲನಚಿತ್ರ ಕಾರ್ಮಿಕರ, ಕಲಾವಿದರ ಹಾಗೂ ತಂತ್ರಜ್ಞರ ಒಕ್ಕೂಟ ಅಂತ ಹೇಳಿ ಈ ಒಂದು ಒಕ್ಕೂಟ ಪ್ರಮುಖವಾಗಿ ಇರೋದು. ಕನ್ನಡ ಸಿನಿಮಾ ರಂಗದಲ್ಲಿ ತಂತ್ರಜ್ಞರಿರ್ತಾರೆ ಹಾಗೂ ಕಾರ್ಮಿಕರಿರ್ತಾರೆ. ಒಂದು ಸೆಟ್ಟನ್ನು ಹಾಕ್ತಾ ಇರುವಂತಹ ಕಾರ್ಮಿಕರಾಗಿರಬಹುದು ಹಾಗೂ ಕಲಾವಿದರಾಗಿರಬಹುದು, ಅವರ ಒಂದು ಒಕ್ಕೂಟವನ್ನು ಮಾಡಿದ್ದಾರೆ. ಯಾಕಂದರೆ ಅವ್ರದ್ದು ಯಾವುದಂತಾದರೂ ಸಮಸ್ಯೆಗಳೇನಾದರೂ ಇದ್ದರೆ, ಅವರಿಗೆ ಉಪಯೋಗ ಬರುವಂತಹ ವಿಚಾರಗಳನ್ನು ಏನಾದರೂ ಮಾತನಾಡುವಂತಹ ಒಂದು ಸ್ಥಳ ಬೇಕು ಅಂತ ಹೇಳಿ ಈ ಒಂದು ಸ್ಥಳವನ್ನು ಮಾಡಿದ್ದಾರೆ. ನೀವು ನೋಡಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ. ಬನ್ನಿ. ಕಲಾವಿದರ ಸಂಘದ ಕುರಿತು ಕಿರು ಪರಿಚಯ ಮಾಡಿಕೊಂಡಿದ್ದಾಯ್ತು. ನಮ್ಮ ಮುಂದಿನ ನಗರದ ಗಾಂಧಿನಗರದ ಅಡ್ಡ ಅಂದ್ರೆ ಅದು ಗಾಂಧಿನಗರದ ಪಾರ್ಕ್. ಅದರ ಸುತ್ತ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಇವತ್ತು ನಾವು ನಿಮಗೆ ಗಾಂಧಿನಗರದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ವಿ. ಗಾಂಧಿನಗರದಲ್ಲಿ ಒಂದು ಪ್ರಮುಖ ಜಾಗ ಇದೆ, ಎಲ್ಲಿ ನಟ ನಟಿಯರು ತಮ್ಮ ಸಮಯವನ್ನು ಕಳೀತಾ ಇದ್ರು, ಅವರ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ರು ಹಾಗೂ ವಿಶ್ರಾಂತಿ ಪಡಿತಾ ಇದ್ರು ಅಂತ ಹೇಳಿ. ಅದು ಬೇರೆ ಯಾವುದೂ ಅಲ್ಲ, ಗಾಂಧಿನಗರದ ಪಾರ್ಕ್. ಹೌದು, ಇವತ್ತು ನಾವು ನಿಮಗೆ ಗಾಂಧಿನಗರದ ಪಾರ್ಕನ್ನು ತೋರಿಸ್ತಾ ಇದ್ದೀವಿ. ಏನು ಇದು ಕೂಡ ಗಾಂಧಿನಗರದ ಒಂದು ಪ್ರಮುಖ ಸ್ಪಾಟ್ ಅಂತಲೇ ಹೇಳಬಹುದು. ಗಾಂಧಿನಗರದ ಸುತ್ತಮುತ್ತ ಹಲವು ಪ್ರೊಡಕ್ಷನ್ ಹೌಸ್ಗಳಿದೆ ಹಾಗೂ ನಟ ನಟಿಯರು ಬೇಡಿಕೆಗಾಗಿ ಗಾಂಧಿನಗರದಲ್ಲಿ ಬರೋರು ಹಾಗೂ ಅವರ ಸಮಯವನ್ನು ಕಳೆಯೋದಕ್ಕೆ ಅವರಿಗೊಂದು ನೆಲೆ ಅಂತ ಇರ್ತಿರ್ಲಿಲ್ಲ,
ಒಂದು ಜಾಗ ಅಂತ ಇರಲಿಲ್ಲ. ಎಷ್ಟೋ ಜನಕ್ಕೆ ಇರೋದಕ್ಕೆ ಸ್ಥಳ ಇರ್ತಿರ್ಲಿಲ್ಲ, ಊಟ ಮಾಡೋದಕ್ಕೆ ಒಂದು ಜಾಗ ಅಂತ ಇರ್ತಿರ್ಲಿಲ್ಲ. ಅವರೆಲ್ಲರಿಗೂ ಕೂಡ ಈ ಗಾಂಧಿನಗರದ ಪಾರ್ಕ್ ಒಂದು ಸೂರನ್ನು ಕೊಟ್ಟಿದೆ. ಇಲ್ಲಿ ಎಷ್ಟೋ ನಟ ನಟಿಯರು ಇವತ್ತು ನೀವೇನು ತೆರೆ ಮೇಲೆ ನಟ ನಟಿಯರನ್ನು ನೋಡ್ತಾ ಇದ್ದೀರಾ, ದೊಡ್ಡ ಪರದೆ ಮೇಲೆ ಮಿಂಚ್ತಾ ಇದ್ದಾರೆ ಹಾಗೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಅವರೆಲ್ಲ ಈ ಒಂದು ಜಾಗದಲ್ಲಿ ಅವರ ಸಮಯವನ್ನು ಕಳೀತಾ ಇದ್ರು ಹಾಗೂ ಅವರ ಬಿಡುವಿನ ಸಮಯವನ್ನು ಇಲ್ಲಿ ಕಳೆದು ಅವರು ತುಂಬ ಕನಸುಗಳನ್ನು ಕಟ್ಕೊಳ್ತಾ ಇದ್ರು. ಗಾಂಧಿನಗರದಲ್ಲಿ ದೊಡ್ಡ ಕಟೌಟ್ ನಿಂತ್ಕೋಬೇಕು, ಅವರು ದೊಡ್ಡ ಸ್ಟಾರ್ ಆಗಿ ಮಿಂಚಬೇಕು ಅಂತ ಹೇಳಿ. ಹಾಗೂ ಇನ್ನೊಂದು ಏನು ಅಂದರೆ ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಹೇಳಿ. ಇದೇ ರೀತಿ ಹಲವು ವರ್ಷಗಳ ಹಿಂದೆ ದುನಿಯಾ ವಿಜಯ್ ಅವರಾಗಿರಬಹುದು, ಗಣೇಶ್ ಅವರಾಗಿರಬಹುದು ಹಾಗೂ ಯಶ್ ಅವರಾಗಿರಬಹುದು, ಅವರು ಕೂಡ ಇದೇ ರೀತಿ ಅವರು ಕ್ರಿಕೆಟ್ ಆಡ್ತಾಯಿದ್ರು. ಹಾಗೂ ಆ ಜಗಲಿ ಮೇಲೆ ಕೂಡ ಎಷ್ಟೋ ಅವರ ಸಮಯಗಳನ್ನು ಕಳೆದಿದ್ದಾರೆ ಹಾಗೂ ತುಂಬ ಕತೆಗಳನ್ನು ಇಲ್ಲಿ ಕೂತು ಮಾಡಿದ್ದಾರೆ. ಹಾಗೂ ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ನಟ ನಟಿಯರನ್ನು ಆಯ್ಕೆ ಮಾಡ್ಕೋಬೇಕು, ಎಷ್ಟೋ ನಿರ್ದೇಶಕರು ಹಾಗೂ ನಟರು ಸೇರುವಂತಹ ಪ್ರಮುಖ ಜಾಗ ಇದಾಗಿತ್ತು. ಇನ್ನು ನೀವು ನೋಡಿದ್ರಲ್ಲ ಯಾವ ರೀತಿಯಾಗಿ ಇವತ್ತು ನಾವು ನಿಮಗೆ ಗಾಂಧಿನಗರದ ಪಾರ್ಕನ್ನು ತೋರಿಸಿದ್ವಿ ಅಂತ ಹೇಳಿ. ಗಾಂಧಿನಗರದ ಪ್ರಮುಖ ಜಾಗಗಳಲ್ಲಿ ಗಾಂಧಿನಗರದ ಪಾರ್ಕ್ ಕೂಡ ಬಹಳ ಮುಖ್ಯವಾದದ್ದು. ಯಾಕಂದರೆ ಎಷ್ಟೋ ನಟ ನಟಿಯರು ಇಲ್ಲಿ ಅವರ ಒಂದು ಸೂರನ್ನು ಕಟ್ಕೊಂಡಿದ್ದಾರೆ. ಅವರ ಕನಸಿಗೆ ಇದು ಒಂದು ರೀತಿ ನೆಲೆಯಾಗಿತ್ತು ಅಂತಲೇ ಹೇಳಬಹುದು. ನೋಡಿದ್ರಲ್ಲ ಗಾಂಧಿನಗರ ಪಾರ್ಕಿನ ಹಿಸ್ಟ್ರಿಯನ್ನ. ಈಗ ಗಾಂಧಿನಗರವನ್ನ ಸಿನಿಮಾ ನಗರ ಎಂದೇ ಹೇಳಬಹುದು. ಹೀಗಾಗಿ ಇಲ್ಲಿ ತಾರೆಗಳ ದಂಡೆ ಹರಿದು ಬರುತ್ತೆ. ಆ ರೀತಿ ಅವರು ಬಂದಾಗ ಅವರು ಉಳಿದುಕೊಳ್ತಿದ್ದ ಜಾಗ ಯಾವುದು ಗೊತ್ತಾ? ಅದೇ ಮೋತಿ ಮಹಲ್. ಅದನ್ನ ತೋರಿಸ್ತೀವಿ ನೋಡಿ. ಆಹಾ ಗಾಂಧಿನಗರ ವಿಶೇಷ ಕಾರ್ಯಕ್ರಮದಲ್ಲಿ ಗಾಂಧಿನಗರದ ಮತ್ತೊಂದು ಪ್ರಮುಖ ಸ್ಪಾಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಬೇರೆ ಯಾವುದೂ ಅಲ್ಲ, ನಾನು ಹಿಂದೆ ಕಾಣಿಸ್ತಾ ಇರುವಂತಹ ಮೋತಿ ಮಹಲ್. ಈ ಮೋತಿ ಮಹಲ್ ಹೋಟೆಲ್ ಏನಿದೆ ಇದು 1971ರಲ್ಲಿ ಶುರುವಾಯಿತು. ಹಾಗೂ ಪ್ರಮುಖವಾಗಿ ಈ ಮೋತಿ ಮಹಲ್ಗೆ ಆಗೆಲ್ಲ ಸಿನಿಮಾ ನಟ ನಟಿಯರು ಬರೋರಂತೆ ಹಾಗೂ ಇಲ್ಲಿ ತಮ್ಮ ಸಮಯವನ್ನು ಕಳೆಯೋರಂತೆ. ಇದು 1971ರಲ್ಲಿ ಶುರುವಾದಂಥ ಹೋಟೆಲ್ ಈಗಲೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗೂ ಅಷ್ಟರ ಮಟ್ಟಿಗೆ ಜನರು ಇಲ್ಲಿ ಆಗಮಿಸ್ತಾರೆ. ಈಗಲೂ ಕೂಡ ಜನ ಬರೋದೇನು ಯಾವುದೇ ರೀತಿಯಾದಂತಹ ಕಮ್ಮಿ ಆಗಿಲ್ಲ ಅಂತ ಹೇಳಿ ಇಲ್ಲಿನ ಹೋಟ್ಲವರು ಕೂಡ ಹೇಳ್ತಾರೆ. ಹಾಗೂ ನೀವು ನೋಡಬಹುದು ಈ ಒಂದು ಮೋತಿ ಮಹಲ್ನಲ್ಲಿ ಊಟ ಕೂಡ ಸಿಗುತ್ತೆ ಹಾಗೂ ದೂರದ ಊರುಗಳಿಂದ ಬಂದವರಿಗೆ ಸ್ಟೇಯಿಂಗು ಕೂಡ ಅವಕಾಶ ಇದೆ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂದರೆ ಈ ಮೋತಿ ಮಹಲ್ನಲ್ಲಿ ಶೂಟಿಂಗ್ ಕೂಡ ಆಗಿದೆಯಂತೆ. ಅಂಬರೀಷು ಹಾಗೂ ಇನ್ನೂ ಹಲವು ನಟ ನಟಿಯರು ಕೂಡ ಈ ಸಿನಿಮಾದಲ್ಲಿ ಏನು ನಟನೆ ಮಾಡಿದ್ದಾರೆ ಆ ಸಿನಿಮಾಗಳು ಈ ಒಂದು ಮೋತಿ ಮಹಲ್ನಲ್ಲಿ ಶೂಟ್ ಆಗಿದೆ ಅಂತ ಕೂಡ ಇಲ್ಲಿರೋರು ಹೇಳ್ತಾರೆ. ಇದು ಕೂಡ ಗಾಂಧಿನಗರದ ಒಂದು ಪ್ರಮುಖವಾದ ಜಾಗ ಅಂತಲೇ ಹೇಳಬಹುದು. ಆವಾಗ ಅಂಬರೀಷ್ ಬರ್ತಾಯಿದ್ರು, ಮೈಸೂರು ಲೋಕೇಶ್ ಬರ್ತಾಯಿದ್ರು, ದೊಡ್ಡಣ್ಣ ಬರ್ತಾಯಿದ್ರು, ಆಮೇಲೆ ಡಿಗ್ರಿ ನಾಗರಾಜ್ ಬರ್ತಾಯಿದ್ರು. ಅವಾಗೆಲ್ಲ ಸಿನಿಮಾದ ಆರ್ಟಿಸ್ಟ್ ಆಮೇಲೆ ಡ್ಯಾನ್ಸರ್ಸ್ ಎಲ್ಲ ಬರ್ತಾಯಿದ್ರು. ಶೂಟಿಂಗ್ಗಳು ಇಲ್ಲೇ ನಡೀತಾ ಇತ್ತು. ಇದು ಹಳೆ ಹೋಟೆಲ್, ಒನ್ ಆಫ್ ದಿ ಓಲ್ಡೆಸ್ಟ್ ಹೋಟೆಲ್ ಇನ್ ಬ್ಯಾಂಗ್ಳೂರು, ಒನ್ ಆಫ್ ದಿ ಓಲ್ಡೆಸ್ಟ್. 1971ನಲ್ಲಿ ಸ್ಟಾರ್ಟ್ ಆಗಿದ್ದು ಇದು. ಇದು ಸಂಸ್ಥಾಪಕರು ಬಂದು ಎನ್ ಶ್ರೀರಾಮ್ ರೆಡ್ಡಿ ಅಂತ MP, 2 ಟೈಮ್ MP ಆಗಿದ್ದರು. ಆಮೇಲೆ ಜವಾಹರ್ಲಾಲ್ ನೆಹರು ಅವರಿಗೆ ಅವರು ಇದಾಗಿದ್ದರು, ಸಲಹೆಗಾರರಾಗಿದ್ದರು. ನಮ್ಮ ಹತ್ರ ಒಂದೊಂದು ಟೈಮ್ ರೂಮೇ ಇರೋದಿಲ್ಲ, ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ಅಷ್ಟೊಂದು ಫುಲ್ ಬ್ಯುಸಿ ನಮ್ಮ ಹೋಟೆಲ್, ಇವಾಗಲೂ ಬ್ಯುಸಿ ಇದೆ. ಆಮೇಲೆ ನಾವು ಮೇಂಟೆನೆನ್ಸು ಭಾಳ ಇಂಪ್ರೂವ್ ಮಾಡಿದ್ದೀವಿ. ಮೇಂಟೆನೆನ್ಸ್ ಚೆನ್ನಾಗಿರೋದ್ರಿಂದ ಒಂದ್ಸಲಿ ಬಂದರೆ ಮತ್ತೆ ಇಲ್ಲೇ ಬರ್ತಾರೆ. ಆಮೇಲೆ ಅವ್ರು ಕಡೆಯವ್ರನ್ನೆಲ್ಲ ಮತ್ತೆ ಕರ್ಕೊಬರ್ತಾರೆ. ಹಾಗಾಗಿ ನಮ್ಮ ಹೋಟೆಲ್ ಏನು ಯಾವತ್ತೂ ಕಡಿಮೆ ಆಗಿಲ್ಲ, ದಿನ ಜಾಸ್ತಿ. ಈವನ್ ಸಂಡೇ ಸ್ಯಾಟರ್ಡೆ ಬಂದು ಸ್ವಲ್ಪ ಕಡಿಮೆ ಆಗಬೇಕು. ನಮ್ಮಲ್ಲಿ ಆ ಥರ ಇಲ್ಲ. ಸಂಡೇ ಸ್ಯಾಟರ್ಡೆ ಬಂದರೆ ಈ ಟೂರಿಸ್ಟ್ಗಳು ಅವರು ಇವರು ಬಂದು ಇಲ್ಲೇ ಇದ್ದು ಹೋಗ್ತಾರೆ. ರೆಸ್ಟೋರೆಂಟ್ ಮೊದಲಿಂದನೇ ಇದೆ ನಮ್ಮ ಹತ್ರ. ನಾನ್ ವೆಜ್ಜು ವೆಜ್ಜು ಎಲ್ಲ ಇದೆ. ಆಮೇಲೆ ಇಲ್ಲಿ ಸ್ಪೆಷಲ್ ಅಂದರೆ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಸ್ಪೆಷಲ್ ಯಾವಾಗಲೂ. ಮತ್ತು ಇಲ್ಲಿ ಚಿಲ್ಲಿ ಚಿಕನ್ ಬಿರಿಯಾನಿ ಒಂದು ಬೆಳಗ್ಗೆ ಮಾಡಿಬಿಟ್ರೆ ಮಧ್ಯಾಹ್ನ ಖಾಲಿ ಆಗಿಬಿಡ್ತದೆ. ಆವಾಗ ಗಾಂಧಿನಗರದಲ್ಲಿ ಈ ಥರ ಬಿಲ್ಡಿಂಗ್ಗಳಿಲ್ಲ, ಇಷ್ಟೊಂದು ಹೋಟೆಲ್ಗಳು ಇರಲಿಲ್ಲ. ಕೆಲವು ಬೆಳ್ಳನ್ಕೆಟ್ ಹೋಟೆಲ್ ದೊಡ್ಡ, ಇವಾಗ ದೊಡ್ಡ ದೊಡ್ಡ ಹೋಟೆಲ್ಗಳು JP ಫಾರ್ಚೂನ್ ಅವೆಲ್ಲ ಮೊದಲು ಇರಲಿಲ್ಲ, ಇವಾಗ ಜಾಸ್ತಿ ಆಗಿದ್ದಾವೆ. ಮೊದಲು ಇದ್ದಿದ್ದು ಈ ಹೋಟೆಲ್ ಮೋತಿ ಮಹಲು, ರಾಮಕೃಷ್ಣ ಲಾಡ್ಜು, ಶೋಭಾ ಲಾಡ್ಜು ಅಥವಾ ಒಂದು 10 ಇರ್ಬೋದು. ಇವಾಗೆಲ್ಲ 100 ಆಗಿಬಿಟ್ಟಿದ್ದಾವೆ, ಗಲ್ಲಿಗೆ ಹೋಟೆಲ್ ಆಗಿದ್ದವು. ಇವಾಗೆಲ್ಲ ಬಿಲ್ಡಿಂಗಳೆಲ್ಲ ಹೋದ. ಆಮೇಲೆ ನಮ್ಮ ಮೇಂಟೆನೆನ್ಸ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಆದ್ದರಿಂದ ಜನ ರಿಪೀಟೆಡ್ ಅವರೇ ಬರ್ತಾರೆ. ಈ ಸಲ ಹೋದ್ರೆ ಮತ್ತು ಈ ಗುಲ್ಬರ್ಗ, ರಾಯಚೂರು ಆ ಕಡೆಯಲ್ಲ, ಯಾದಗಿರಿ ಈ ಕಡೆಯಲ್ಲ ಹೋಟೆಲ್ ಮೋತಿ ಟ್ರೈನಲ್ಲಿ ತಕ್ಷಣ ಇಲ್ಲಿಗೆ ಬರೋದು, ಬೇರೆ ಕಡೆ ಎಲ್ಲೂ ಹೋಗೋದೇ ಇಲ್ಲ. ರೂಮ್ ಇಲ್ಲದೇ ಇದ್ದರೂ ಕಾದ್ಬಿಟ್ಟು ತಗೊಳ್ತಾರೆ. ನಮಸ್ತೆ, ನಾನು ರಂಗೇಗೌಡ ಅಂತ. ನಾನು 1984 ಅಂದರೆ 43 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಆ್ಯಸ್ ಎ ಟೆಲಿಫೋನ್ ಆಪ್ರೇಟರ್ ಕಮ್ ರಿಸೆಪ್ಷನಿಸ್ಟ್.
ಆವಾಗ ಬಂದಾಗ ಬರೀ ಸಿನಿಮಾದವರೇ ಜಾಸ್ತಿ ಇದ್ದರು, 50% ಸಿನಿಮಾದವರು ಇದ್ದರು. ಅವಾಗ ರಜನಿಕಾಂತ್ ಇದ್ದರು, ಅಂಬರೀಷ್ ಅವರಿದ್ದರು, ಈವನ್ ಶೂಟಿಂಗ್ಗೆ ಅಮಿತಾಬ್ ಬಚ್ಚನ್ ಸಹ ಬಂದಿದ್ದರು, ಜಯಪ್ರದಾ ಅವರು ಬಂದಿದ್ದರು, ಶ್ರೀದೇವಿ ಸಮೇತ ಬಂದಿದ್ದರು. ಸರಿತಾ ಅವರು ಇದ್ದರು, ಇಲ್ಲೇ ಉಳ್ಕೊಂಡಿದ್ರು ಸರಿತಾ ಅವರು ನಾನು ನೋಡಿದಾಗೆ. ಇನ್ನು ಕನ್ನಡ ಆರ್ಟಿಸ್ಟ್ಗಳು ಮೇಕಪ್ಗೆ ಇಲ್ಲೇ ಬರೋರು, ಮೇಕಪ್ ಹಾಕಿಸ್ಕೊಳ್ಳೋಕೆ ಅವ್ರ ಅಸ್ಟೆಂಟ್ಸ್ ಎಲ್ಲ ಇಲ್ಲೇ ಉಳ್ಕೊಳ್ಳೋರು, ಕಾಸ್ಟ್ಯೂಮ್ಸ್ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಳ್ಳೋರು, ಇಲ್ಲೇ ಶೂಟಿಂಗು ಮಾಡೋರು. ಇದು 55 ವರ್ಷದ ಹೋಟ್ಲು. ಈಗ ರಾಜಕೀಯದವ್ರು ಜಾಸ್ತಿ ಬರ್ತಾಯಿದ್ದಾರೆ. ಮೊದಲು ಧರ್ಮ್ ಸಿಂಗ್ ಸಾಹೇಬರು ಇಲ್ಲೇ ಇದ್ದಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವಾಗ ವಿರೋಧ ಪಕ್ಷದ ನಾಯಕರು, ಅವರು ಇಲ್ಲೇ ಇದ್ದವರು. ಆಮೇಲೆ ರಾಜಕೀಯ ಬೆಳೆದಂಗೆಲ್ಲ ಅವರು ಹೊರಗಡೆ ಹೋದರು. ಅವ್ರ ಫಾಲೋಯರ್ಸ್ ಎಲ್ಲ ಇಲ್ಲೇ ಬರ್ತಾರೆ. ಈಗಲೂ ಉತ್ತರ ಕರ್ನಾಟಕ 90% ಭಾಗ ಇಲ್ಲೇ ಜನ ಬರ್ತಾರೆ. ಅವ್ರಿಗೆ ಅದೊಂದು ನಮ್ಮ ಮನೆ ಅನ್ನೋ ಒಂದು ಅಭಿಪ್ರಾಯ ಇದೆ ಅವರಿಗೆ. ಪ್ಲಸ್ ಲಕ್ಕಿಯೆಸ್ಟ್ ಹೋಟೆಲ್ ಇನ್ ಬೆಂಗಳೂರು. ಅವ್ರಿಗೆ ನಮ್ದು ಏನೇ ಬಂದರೂ ನಾವು ಕೆಲಸ ಆಗುತ್ತೆ ಅನ್ನೋ ಮನೋಭಾವ, ನಂಬಿಕೆ ಬಂದಿದೆ ಅವ್ರಿಗೆ. ಅಂಥ ಹೋಟ್ಲಿದು. ಅದಕ್ಕೋಸ್ಕರ ಇಲ್ಲೇ ಬರ್ತಾರೆ. ಇಲ್ಲೇ ಬಂದರೆ ನಮ್ಗೆ ಕೆಲಸ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಅವ್ರಿಗೆ. ಎಲ್ಲ ಸಿನಿಮಾಗಳು, ಅಂಬರೀಷ್ ಸಿನಿಮಾಗಳಾಗಿದ್ದಾವೆ, ಶ್ರೀನಾಥ್ ಅವರು, ಶಂಕರ್ ನಾಗ್ ಅವ್ರದ್ದು ಎಲ್ಲರದ್ದು ಶೂಟಿಂಗ್ ಇಲ್ಲಿ ಭಾಳ ಪ್ರಮುಖವಾದ ಒಂದೊಂದು ಇದ್ದೇ ಇರ್ತಿತ್ತು. ರಾಜ್ಕುಮಾರ್ ಅವ್ರದ್ದು ಆಗಿದೆ ಶೂಟಿಂಗ್, ವಿಷ್ಣುವರ್ಧನ್ ಅವ್ರದ್ದಾಗಿದೆ, ಪ್ರಭಾಕರ್ ಅವ್ರದ್ದು ಎಲ್ಲರದ್ದು ಶೂಟಿಂಗ್ ಆಗಿದೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಪ್ಲಸ್ ಅದೃಷ್ಟ ಇದೆ, ಇಲ್ಲಿ ಬಂದವ್ರ ಕೆಲಸ ಆಗೇ ಆಗುತ್ತೆ. ಅದೃಷ್ಟದ ತಾಣ ಇದು. ಅದು ಹೇಳಬಲ್ಲೆ. ಅವ್ರ ಬಾಯಲ್ಲಿ ಬರೆದಿರೋದು. ನಮಗಿಲ್ಲಿ ಬಂದರೆ ಕೆಲಸ ಆಗುತ್ತೆ ಅನ್ನೋ ಒಂದು ಅದೃಷ್ಟದ ಮೇಲೆ ಇದು ನಮ್ಮನೆ, ಸ್ವಂತ ಮನೆ ಅಂತ ಬರ್ತಾಯಿದ್ರು ನಂಬ್ಕೊಂಡು. ಈಗಲೂ ಯಾವಾಗಲೂ ಸದಾ ಫುಲ್ ಆಗಿರುತ್ತೆ ಮೇಡಮ್. 140 ರೂಮ್ ಇದೆ, ಸದಾ ಫುಲ್ ಆಗಿರುತ್ತೆ. ಬಹಳ ಜನ ಕಾದು ನಿಂತು ಇಲ್ಲ ಅಂತ ಹೇಳಿ ಕಳಿಸಿದ್ರು ವಾಪಸ್ ಹೋಗಲ್ಲ. ಅವ್ರು ವೆಯ್ಟ್ ಮಾಡಿಬಿಟ್ಟು ರೂಮ್ ತಗೊಳ್ತಾರೆ. ಯಾಕಂದರೆ ನಮ್ಗೆ ಇಲ್ಲಿ ಕೆಲಸ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಅವ್ರು. ಅವಾಗ ಬಹಳ ಏನು ಇರಲಿಲ್ಲ ಗಾಂಧಿನಗರದಲ್ಲಿ. ಭಯ ಆಗೋದು. ಏನು 4-6 ಹೋಟೆಲ್ ಇದ್ದಿದ್ದು ಅಷ್ಟೇ, ಜಾಸ್ತಿ ಇರಲಿಲ್ಲ. ಇದು ಅವಾಗ ಫೇಮಸ್ ಹೋಟೆಲ್. ಅವಾಗ 1971 ನಾನು 84 ಬಂದಾಗಲೂ ಇದೇ ಹೊಸ ಹೋಟೆಲ್. ಅವಾಗ ಈಗಿರೋ ಜನಸಂದಣಿ ಜಾಸ್ತಿ, ಸುಮಾರು ಹೋಟೆಲ್ಸ್ ಇದ್ದಾವೆ, 100 ಹೋಟ್ಲ್ ಆಗಿದ್ದಾವೆ. ಆದರೂ ನಮ್ಮ ಹೋಟೆಲ್ಗೆ ಹೆಸರು ಕಡಿಮೆ ಆಗಿಲ್ಲ, ಬಿಸ್ನೆಸ್ ಕಡಿಮೆ ಆಗಿಲ್ಲ ಅನ್ನೋದು ಹೇಳ್ತೀನಿ. ಹೋಟೆಲ್ ಮೋತಿ ಮಹಲ್ ಆಗೇಗಿತ್ತು ಈಗೇಗಾಯ್ತು ಅಂತ ನೋಡಿದ್ದಾಯ್ತು. ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ ಲೀಲಾವತಿಯವರು ನಮ್ಮನ್ನ ತಮ್ಮ ಸಿನಿಮಾಗಳ ಮೂಲಕ ರಂಜಿಸಿದ್ದಾರೆ. ಅದರ ಜೊತೆಯಲ್ಲಿ ಅವರು ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಕೂಡ ಸ್ಥಾಪಿಸಿದ್ದಾರೆ ಹಾಗೂ ಅದರ ಮೂಲಕ ಅನೇಕ ಸಿನಿಮಾಗಳನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಬನ್ನಿ ಅವರ ಆಫೀಸ್ ಹೇಗಿದೆ ನೋಡ್ಕೊಂಡು ಬರೋಣ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಗಾಂಧಿನಗರದ ಒಂದು ಸುತ್ತು ಹಾಕಿಸಿದ್ದಾಯಿತು. ಇದೀಗ ಮತ್ತೊಂದು ಪ್ರಮುಖವಾದಂತಹ ಸ್ಥಳವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಬೇರೆ ಯಾವುದು ಅಲ್ಲ, ನೀವು ನೋಡಬಹುದು ನನ್ನ ಎಡಗಡೆ ಲೀಲಾವತಿ ಅವರ ಪ್ರೊಡಕ್ಷನ್ ಹೌಸನ್ನು. ಇಲ್ಲಿ ಏನು ಡಾಕ್ಟರ್ ಎಂ ಲೀಲಾವತಿ ಕಂಬೈನ್ಸ್ ಅಂತ ಇದೆ, ಅದನ್ನು ಲೀಲಾವತಿ ಅವರು ಹಾಗೂ ವಿನೋದ್ ರಾಜ್ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೂ ಕೂಡ ವಿನೋದ್ ರಾಜ್ ಅವರು ಈ ಒಂದು ಲೀಲಾವತಿ ಕಂಬೈನ್ಸ್ ಮೂಲಕ ಹಲವು ಸಿನಿಮಾಗಳಿಗೆ ತೆರೆ ಮೇಲೆ ಬರೋದಕ್ಕೆ ಸಹಾಯ ಮಾಡಿದ್ದಾರೆ. ನೀವು ನೋಡಬಹುದು ಈ ಬಿಲ್ಡಿಂಗಲ್ಲಿ ಒಂದು ಆಫೀಸನ್ನು ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಎಂ ಲೀಲಾವತಿ ಕಂಬೈನ್ಸ್ ಅಂತ ಹೇಳಿ ಅವರದ್ದೇ ಆದಂತಹ ಒಂದು ಪ್ರೊಡಕ್ಷನ್ ಹೌಸ್ ಇದು. ಗಾಂಧಿನಗರದಲ್ಲಿ ಇರುವಂತಹ ಒಂದಷ್ಟು ಪ್ರೊಡಕ್ಷನ್ ಹೌಸಲ್ಲಿ ಲೀಲಾವತಿ ಅವ್ರದ್ದು ಕೂಡ ಒಂದು ಪ್ರಮುಖವಾದ ಪ್ರೊಡಕ್ಷನ್ ಹೌಸ್. ಇದು ಶುರುವಾಗಿ ಬಹಳ ವರ್ಷಗಳಾಗಿದೆ. ಈ ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಹಲವು ಸಿನಿಮಾಗಳನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ಈ ಒಂದು ಪ್ರೊಡಕ್ಷನ್ ಹೌಸ್ ಅದೇ ರೀತಿ ಇದೆ. ಹಾಗೂ ಈಗಲೂ ಕೂಡ ಒಂದಷ್ಟು ಸಿನಿಮಾಗಳನ್ನು ವಿನೋದ್ ರಾಜ್ ಅವರು ತೆರೆ ಮೇಲೆ ತಗೊಂಡು ಬರ್ತಾ ಇದ್ದಾರೆ. ಈಗ ಮತ್ತಷ್ಟು ಪ್ರೊಡಕ್ಷನ್ ಹೌಸನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ, ಬನ್ನಿ. ವರ್ನಟ ಡಾಕ್ಟರ್ ರಾಜ್ಕುಮಾರ್ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಚಿರಪರಿಚಿತ. ಅವರದೇ ಹೆಸರಿನಲ್ಲಿ ಗಾಂಧಿನಗರದಲ್ಲಿ ಒಂದು ಹೋಟೆಲ್ ಇರೋದು ನಿಮಗೆ ಗೊತ್ತಾ? ನಾವು ಅದನ್ನೇ ತೋರಿಸ್ತೀವಿ ನೋಡಿ. ಗಾಂಧಿನಗರ ಅಂದ ತಕ್ಷಣ ಅದು ಕನ್ನಡ ಚಲನಚಿತ್ರರಂಗದ ಪ್ರಮುಖ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಚಿತ್ರರಂಗ ಅಂದ ತಕ್ಷಣ ನಮಗೆ ಮೊದಲಿಗೆ ನೆನಪು ಬರೋದು, ಅದರಲ್ಲೂ ಕನ್ನಡ ಚಿತ್ರರಂಗ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಮೊದಲನೇ ಹೆಸರು ಬರೋದು ಅಂದರೆ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರು.
ಅವರು ಕೇವಲ ನಟನೆಯಲ್ಲಿ ಮಾತ್ರ ಅಲ್ಲ, ಅವರ ಹೆಸರಿನಲ್ಲಿ ಒಂದು ಹೋಟೆಲ್ ಕೂಡ ನಮ್ಮ ಗಾಂಧಿನಗರದಲ್ಲಿದೆ. ಅದನ್ನೇ ನಾವು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ದ ಬಿಸ್ನೆಸ್ ಹೋಟೆಲ್. ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಹೋಟೆಲನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಹೋಟೆಲ್ನಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಹಾಗೂ ಊಟ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಹಲವು ನಟ ನಟಿಯರು ಬಂದು ಆಗಮಿಸಿ ಅವರು ಸಿನಿಮಾದ ಶೂಟಿಂಗ್ ವೇಳೆ ಅಥವಾ ಸಿನಿಮಾ ಡಿಸ್ಕಷನ್ಸ್ ಏನಾದರೂ ಮಾಡಬೇಕು ಅಂದರೆ ಈ ಹೋಟೆಲ್ನಲ್ಲಿ ನಾವು ಮಾಡ್ತಾ ಇದ್ರು. ನೀವು ನೋಡಬಹುದು ಗಾಂಧಿನಗರದಲ್ಲಿ ಈ ಒಂದು ಹೋಟೆಲ್ ಇರುವಂಥದ್ದು. ಈಗಲೂ ಕೂಡ ಅವರ ಕುಟುಂಬದವರು ಇದನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾಗಳಲ್ಲಿ ಮಾತ್ರ ಹೆಸರು ಮಾಡೋದಲ್ಲದೆ ಅದರ ಜೊತೆಗೆ ಈ ಒಂದು ಹೋಟ್ಲು ಮುಖಾಂತರನೂ ಕೂಡ ಗಾಂಧಿನಗರದಲ್ಲಿ ದೂರದಿಂದ ಬಂದಂಥವರಿಗೆ ಹಾಗೂ ಇಲ್ಲಿ ಏನಾದರೂ ಕೆಲಸ ಇರೋ ಅಂಥವರಿಗೆಲ್ಲರಿಗೂ ಕೂಡ ಒಂದು ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಒಂದು ಹೋಟ್ಲು ಮೂಲಕ. ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿ. ಇದೂ ಕೂಡ ಗಾಂಧಿನಗರದ ಒಂದು ಪ್ರಮುಖ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರ್ನಾಟಕದ ಚಲನಚಿತ್ರಗಳ ನಿರ್ಮಾಣ ಸಂಸ್ಥೆಯಲ್ಲಿ ಒಂದು ಪ್ರಮುಖವಾದ ನಿರ್ಮಾಣ ಸಂಸ್ಥೆ ಅಂದರೆ ಅದು ವಜ್ರೇಶ್ವರಿ ಕಂಬೈನ್ಸ್. ಇವತ್ತು ಗಾಂಧಿನಗರದಲ್ಲಿರುವಂತಹ ವಜ್ರೇಶ್ವರಿ ಕಂಬೈನ್ಸ್ನ ಆಫೀಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರ ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂತಹ ವಜ್ರೇಶ್ವರಿ ಕಂಬೈನ್ಸ್ ಗಾಂಧಿನಗರದಲ್ಲಿರುವಂಥದ್ದು. ಇವತ್ತು ಆ ಒಂದು ವಜ್ರೇಶ್ವರಿ ಕಂಬೈನ್ಸ್ ಯಾವ ರೀತಿಯಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಈ ಒಂದು ಬಿಲ್ಡಿಂಗಲ್ಲಿ 3 ಪ್ರೊಡಕ್ಷನ್ ಹೌಸ್ಗಳಿದೆ. ಒಂದು ಜಯಣ್ಣ ಫಿಲ್ಮ್ಸ್ ಹಾಗೂ ಇನ್ನೊಂದು KRG ಸ್ಟುಡಿಯೋಸ್ ಹಾಗೂ ವಜ್ರೇಶ್ವರಿ ಕಂಬೈನ್ಸ್. 3 ಪ್ರೊಡಕ್ಷನ್ ಹೌಸ್ಗಳು ಕೂಡ ಹೆಸರಾಂತ ಸಿನಿಮಾಗಳನ್ನು, ಬಹಳ ದೊಡ್ಡ ಹೆಸರು ಮಾಡಿದಂತಹ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾವೆ. ಇವತ್ತು ಆ ಒಂದು ಆಫೀಸ್ ಯಾವ ರೀತಿಯಾಗಿದೆ ಅಂತ ನಾವು ನಿಮಗೆ ತೋರಿಸಿದ್ವಿ. ಗಾಂಧಿನಗರದಲ್ಲಿ ಒಂದು ಪ್ರಮುಖವಾದ ಪ್ರೊಡಕ್ಷನ್ ಹೌಸ್ ಅಂದರೆ ಅದು ಕೂಡ ಇದೇ ವಜ್ರೇಶ್ವರಿ ಕಂಬೈನ್ಸಿನ ಆಫೀಸ್ ಹಾಗೂ ಜಯಣ್ಣ ಫಿಲ್ಮ್ಸ್ ಹಾಗೂ KRG ಸ್ಟುಡಿಯೋಸ್. ಇಲ್ಲಿಂದನೇ ಎಷ್ಟೋ ಜನ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಕನ್ನಡ ಚಿತ್ರರಂಗದ ಕೋಟಿ ಬಜೆಟ್ ಸಿನಿಮಾಗಳನ್ನು ಪರಿಚಯಿಸಿದ ಸಂಸ್ಥೆ ಅಂದರೆ ಅದು ಈಶ್ವರಿ ಕಂಬೈನ್ಸ್. ಅದರ ಆಫೀಸ್ ಗಾಂಧಿನಗರದಲ್ಲಿ ಎಲ್ಲಿತ್ತು, ಹೇಗಿತ್ತು, ಈಗ ಹೇಗಿದೆ, ಬನ್ನಿ ಅದನ್ನೇ ನೋಡೋಣ. ಈಶ್ವರಿ ಕಂಬೈನ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ. ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಟರಾಗಿರುವಂತಹ ವಿ ರವಿಚಂದ್ರನ್ ಅವರ ತಂದೆಯ ಸಾರಥ್ಯದಲ್ಲಿ ಇದ್ದಂತಹ ಈಶ್ವರಿ ಕಂಬೈನ್ಸ್ ಅವರು ಮೊದಲು ಇದ್ದಿದ್ದು ಯಾವ ಸ್ಥಳದಲ್ಲಿ ಗೊತ್ತಾ? ನೀವು ನೋಡಬಹುದು ನನ್ನ ಎಡಬದಿಯಲ್ಲಿ ಈ ಒಂದು ಸ್ಥಳದಲ್ಲಿದ್ದರು. ಆದರೆ ಈಗ ಈ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಆ ಒಂದು ಜಾಗವನ್ನು ಖಾಲಿ ಮಾಡಿದ್ದಾರೆ. ನೀವೇನು ಈ ಜಾಗ ನೋಡ್ತಾ ಇದ್ದೀರಾ, ಇದು ಮೊದಲಿಗೆ ಹಲವು ವರ್ಷಗಳ ಹಿಂದೆ ವಿ ರವಿಚಂದ್ರನ್ ಅವರ ತಂದೆಯ ಒಂದು ಒಡೆತನದಲ್ಲಿದ್ದಂತಹ ಈಶ್ವರಿ ಕಂಬೈನ್ಸ್ ಇತ್ತು ಈ ಒಂದು ಜಾಗದಲ್ಲಿ. ಹೇಗೆ ಅಂದರೆ ಈ ಒಂದು ರೋಡ್ನಲ್ಲಿ ಮೊದಲಿಗೆ ಈಶ್ವರಿ ಕಂಬೈನ್ಸ್ ಸಿಕ್ತಿತ್ತು, ಆಮೇಲೆ ಜಯಣ್ಣ ಅವರ ಕಂಬೈನ್ಸ್ ಸಿಕ್ತಿತ್ತು, ಅದಾದ ಬಳಿಕ ನಮಗೆ ವಜ್ರೇಶ್ವರಿ ಕಂಬೈನ್ಸ್ ಸಿಕ್ತಿತ್ತು. ಈ ಒಂದು ರಸ್ತೆಯಲ್ಲಿ ಎಲ್ಲರ ಒಂದು ಕಂಬೈನ್ಸ್ ಅಂದರೆ ಪ್ರೊಡಕ್ಷನ್ ಹೌಸ್ಗಳಿದ್ವು. ಇದರ ಒಂದು ಈಶ್ವರಿ ಕಂಬೈನ್ಸ್ ಏನಿತ್ತು ಅದರ ಆಪೋಸಿಟ್ ನಾವು ನೋಡೋದಾದರೆ ಬಿ ಸರೋಜಾದೇವಿ ಅವರ ಬಿಲ್ಡಿಂಗ್ ನಾವು ನೋಡ್ಬೋದು, ಶ್ರೀ ಹರ್ಷ ಬಿಲ್ಡಿಂಗ್ ಅಂತ ಹೇಳಿ. ಬಿ ಸರೋಜಾದೇವಿ ನಟಿಯಾಗಿದ್ದಂತಹ ಬಿ ಸರೋಜಾದೇವಿ ಅವರಿಗೆ ಸೇರಿದಾಗಿರುತ್ತೆ. ಬಿಲ್ಡಿಂಗಲ್ಲಿ ಅನ್ನಪೂರ್ಣ ಹೋಟ್ಲು ಕೂಡ ಇದೆ. ಈ ಗಾಂಧಿನಗರದ ಸುತ್ತಮುತ್ತ ನಾವು ಹೆಚ್ಚಾಗಿ ನೋಡೋಕೆ ಸಿಗೋದು ಅಂದರೆ ಪ್ರೊಡಕ್ಷನ್ ಹೌಸ್ಗಳು. ಹೀಗಾಗಿ ಗಾಂಧಿನಗರವನ್ನು ಕನ್ನಡ ಚಲನಚಿತ್ರರಂಗದ ಹಾಟ್ಸ್ಪಾಟ್ ಅಂತಲೇ ಕರಿಬಹುದು. ನೀವು ಹೆಚ್ಚಾಗಿ ಗಾಂಧಿನಗರ ನಾನು ನಿಮಗೆ ತೋರಿಸಿದ್ರಲ್ಲಿ ನೀವು ಹೆಚ್ಚಾಗಿ ನೋಡಿದ್ದು ಏನು ಹೇಳಿ? ಒಂದು ಸಿನಿಮಾದ ಪ್ರೊಡಕ್ಷನ್ ಹೌಸ್ಗಳು, ಮತ್ತೊಂದು ಇಲ್ಲಿ ಸುತ್ತಮುತ್ತ ಹೆಚ್ಚಾಗಿ ನಾವು ನೋಡೋಕ್ಕೆ ಸಿಗೋದು ಅಂದರೆ ಸಿನಿಮಾ ನಟರು ಅಂದಮೇಲೆ ಅವ್ರು ಒಂದೆಡೆ ಸೇರಬೇಕು, ಸಿನಿಮಾ ಕಥೆಯನ್ನು ಬರೀಬೇಕು. ಹೀಗಾಗಿ ಅವ್ರಿಗೆ ಬೇಕಾದಂತಹ ರೆಸ್ಟೋರೆಂಟ್ಗಳು ಹಾಗೂ ರೂಮ್ಗಳು ಈ ರೀತಿಯಾಗಿ ನಾವು ಗಾಂಧಿನಗರದಲ್ಲಿ ತುಂಬ ನೋಡೋದಕ್ಕೆ ಸಿಗುತ್ತೆ. ಕನ್ನಡದ ಹೆಸರಾಂತ ಪ್ರೊಡಕ್ಷನ್ ಹೌಸ್ಗಳಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಅನ್ನೋ ಹೆಸರನ್ನ ನೀವು ಕೇಳೇ ಇರ್ತೀರ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಸಾರಥ್ಯದಲ್ಲಿ ನಡೀತಿದ್ದಂತಹ ವಜ್ರೇಶ್ವರಿ ಕಂಬೈನ್ಸಿನ ಆಫೀಸ್ ನೀವು ಇವತ್ತು ನೋಡಬಹುದು. ಎಷ್ಟೋ ರಾಜ್ಕುಮಾರ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದಂತಹ ವಜ್ರೇಶ್ವರಿ ಕಂಬೈನ್ಸನ್ನು ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ಗಾಂಧಿನಗರದಲ್ಲಿ ಒಂದು ಪ್ರಮುಖ ಪ್ರೊಡಕ್ಷನ್ ಹೌಸ್ ಅಂದರೆ ಅದು ವಜ್ರೇಶ್ವರಿ ಕಂಬೈನ್ಸ್ ಪ್ರಮುಖವಾದದ್ದು. ಅದರಲ್ಲಿ ಈ ಒಂದು ಬಿಲ್ಡಿಂಗಲ್ಲಿ ಇವಾಗ
ವಜ್ರೇಶ್ವರಿ ಕಂಬೈನ್ಸ್, KRG ಸ್ಟುಡಿಯೋಸ್ ಹಾಗೂ ಜಯಣ್ಣ ಫಿಲಮ್ಸ್ ಮೂರು ಪ್ರೊಡಕ್ಷನ್ ಹೌಸ್ಗಳು ಕೂಡ ನಾವು ನೋಡಬಹುದು. ಈ ಒಂದು ಸಂಸ್ಥೆ ಹಲವಾರು ಪ್ರಸಿದ್ಧ ಸಿನಿಮಾಗಳನ್ನು ಹುಟ್ಟಾಕಿದೆ. ವೀಕ್ಷಕರೇ, ಈ ವಿಶೇಷ ಆಹಾ ಗಾಂಧಿನಗರ ಸೆಗ್ಮೆಂಟ್ನಲ್ಲಿ ಗಾಂಧಿನಗರನ ಒಂದು ಸುಟ್ಟು ನಾವು ನಿಮಗೆ ತೋರಿಸಿದ್ವಿ. ಇದರಿಂದ ನಿಮಗೆ ಗೊತ್ತಾಗಿರಬಹುದು ಏನಕ್ಕೆ ಗಾಂಧಿನಗರನ ಸಿನಿ ಹಾಟ್ಸ್ಪಾಟ್, ಕನ್ನಡ ಚಿತ್ರರಂಗದ ಸಿನಿ ಹಾಟ್ಸ್ಪಾಟ್ ಅಂತ ಕರೀತಾರೆ ಅಂತ ಹೇಳಿ. ಗಾಂಧಿನಗರದಲ್ಲಿ 3 ಪ್ರಮುಖ ಪ್ರೊಡಕ್ಷನ್ ಹೌಸನ್ನು ನಾವು ನಿಮಗೆ ತೋರಿಸಿದ್ವಿ. ಹಾಗೂ ದೂರದ ಊರಿಂದ ನಟ ನಟಿಯರು ಬಂದಿದ್ರೆ ಇಲ್ಲಿಗೆ ಅವ್ರು ಎಲ್ಲಿ ಉಳ್ಕೊಳ್ತಾ ಇದ್ರು, ಏನು ಮಾಡ್ತಾ ಇದ್ರು, ಯಾವ ಒಂದು ಪಾರ್ಕಲ್ಲಿ ಸೇರ್ತಾ ಇದ್ರು, ಹೀಗೆ ಹಲವು ವಿಚಾರಗಳು, ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಿಚಾರಗಳು ಕೂಡ ಗಾಂಧಿನಗರದಲ್ಲಿ ನಡೀತಾ ಇತ್ತು. ಒಂದು ಕಡೆ ಗಾಂಧಿನಗರ ಈ ರೀತಿಯಾಗಿದ್ದರೆ, ಮತ್ತೊಂದು ಕಡೆ ಗಾಂಧಿನಗರ ನಾವು ಏನು ನೋಡಬಹುದು ಅಂದರೆ ಎಷ್ಟೋ ಚಿತ್ರಮಂದಿರಗಳು ಕೂಡ ತಲೆ ಎತ್ತಿದ್ವು. ಆಗ ಈಗೊಂದಷ್ಟು ಚಿತ್ರಮಂದಿರಗಳಿಲ್ಲ, ಆದರೆ ಗಾಂಧಿನಗರದ ಇಂಚಿಂಚಲೂ ಕೂಡ ಕನ್ನಡ ಸಿನಿ ಪ್ರೇಮಿಗಳು ಇಷ್ಟಪಡುವಂತಹ ಎಲ್ಲ ಜಾಗಗಳು ಕೂಡ ಇದೆ ಅಂತಲೇ ಹೇಳ್ಬಹುದು. ಈ ಗಾಂಧಿನಗರ ಒಂದು ಕಲಾವಿದನನ್ನು ಹುಟ್ಟಾಕಿದೆ, ಒಬ್ಬ ನಿರ್ದೇಶಕನನ್ನು ಹುಟ್ಟಾಕಿದೆ, ಹಾಗೂ ಎಷ್ಟೋ ಸಿನಿ ರಸಿಕರಿಗೂ ಕೂಡ ಅವರ ಒಂದು ನೆಚ್ಚಿನ ಸಿನಿಮಾಗಳನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಂಡಿದೆ. ಈ ಮೂಲಕ ಹೇಳೋದು ಏನು ಅಂದರೆ ಗಾಂಧಿನಗರ ಏನಿದೆ ಅದು ಕನ್ನಡ ಚಿತ್ರರಂಗದ ಒಂದು ಹಾಟ್ಸ್ಪಾಟ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಹೇಳ್ತಾ, ನೋಡಿದ್ರಲ್ಲ ಆಹಾ ಗಾಂಧಿನಗರ ವಿಶೇಷ ಕಾರ್ಯಕ್ರಮವನ್ನು, ಯಾವ ರೀತಿಯಾಗಿ ಗಾಂಧಿನಗರದ ಎಲ್ಲ ಒಂದು ಹಾಟ್ಸ್ಪಾಟ್ಗಳು ಯಾವ ರೀತಿಯಾಗಿದೆ, ಸಿನಿರಂಗಕ್ಕೂ ಗಾಂಧಿನಗರಕ್ಕೂ ಏನು ಲಿಂಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ, ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ರಚನಾ, ಫ್ರೀಡಮ್ ಟಿವಿ ಬೆಂಗಳೂರು.